ಇನ್ನು ಎರಡನೇ ಸುದ್ದಿ ಕಡೆ ಗಮನ ಕೊಡ್ತಾ ಹೋಗೋದಾದ್ರೆ ಶಿಡ್ಲಘಟ್ಟ ಪೌರಾಯುಕ್ತೆಗೆ ಧಮಕಿ ಹಾಕಿದ್ದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜೀವ್ ಗೌಡ ಏನಿದ್ದಾನೆ ಆತ ತಲೆ ಮರೆಸ್ಕೊಂಡಿದ್ದಾನೆ. ಎಲ್ಲಿದ್ದಾನೆ, ಏನ್ ಮಾಡ್ತಾ ಇದ್ದಾನೆ, ಯಾವ ವಿಚಾರ ಕೂಡ ಗೊತ್ತಾಗ್ತಾ ಇಲ್ಲ. ಆತನಿಗಾಗಿ ಒಂದ್ ಕಡೆ ಪೊಲೀಸರು ಹುಡುಕಾಟ ನಡೆಸ್ತಾ ಇದ್ದಾರೆ. ಪೌರಾಯುಕ್ತೆಗೆ ಧಮಕಿ ಹಾಕಿದ್ದ ಬೆಂಕಿ ಗೌಡ ಎಲ್ಲೋದ? ರಾಜೀವ್ ಗೌಡ ಇರುವಂತ ಅಜ್ಞಾತ ಸ್ಥಳ ಗೋವಾನ, ಕೇರಳನ? ಮಂಗಳೂರು ಪ್ರತಿಷ್ಠಿತ ಉದ್ಯಮಿಯಿಂದ ಆತನಿಗೇನಾದ್ರೂ ಶ್ರೀರಕ್ಷೆ ಸಿಗ್ತಾ ಇದೆಯಾ? ಮಂಗಳೂರಿನಿಂದಲೇ ಎಸ್ಕೇಪ್ ಆಗಿದ್ದಂತಹ ಸುಳಿವಿದೆ. ಹಾಗಾಗಿ ಪೊಲೀಸರು ಸರ್ಚಿಂಗ್ ನಡೆಸ್ತಾ ಇದ್ದಾರೆ. ಅರೆಸ್ಟ್ ಆಗೋ ಭೀತಿಯಿಂದ ಹೋಗಿದ್ದು ಕೇರಳಾಗ ಅಥವಾ ಗೋವಾಗ? ಮಂಗಳೂರಿನಿಂದಲೇ ಎಸ್ಕೇಪ್ ಆಗಿದ್ನ ರಾಜೀವ್ ಗೌಡ. ಮಂಗಳೂರು ಪ್ರತಿಷ್ಠಿತ ಉದ್ಯಮಿಯ ಶ್ರೀರಕ್ಷೆಯಿಂದ ಆತ ಎಸ್ಕೇಪ್ ಆಗಿದ್ದಾನ ಅನ್ನುವಂತಹ ಅನುಮಾನ ಇದೆ. ಕಳೆದ 3-4 ದಿನಗಳಿಂದ ಮಂಗಳೂರು ಪೊಲೀಸರು ಆತನಿಗಾಗಿ ತೀವ್ರ ಶೋಧ ನಡೆಸ್ತಾ ಇದ್ದಾರೆ. ಆತ ರಾಜೀವ್ ಗೌಡನನ್ನ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ, ಬಂಧನ ಮಾಡೇ ಮಾಡ್ತೀವಿ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ. ಇಲಾಖೆಗೆ ಯಾವುದೇ ಸವಾಲಿಲ್ಲ, ಅರೆಸ್ಟ್ ಮಾಡ್ತೀವಿ, ಒಂದೆರಡು ದಿನ ಡಿಲೇ ಆಗ್ಬೋದು, ತಡ ಆಗ್ಬೋದು, ಬಟ್ ಅರೆಸ್ಟ್ ಮಾಡೇ ಮಾಡ್ತೀವಿ ಅಂತ ತುಮಕೂರಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನೋಡಿ, ಉಸ್ತುವಾರಿ ಸಚಿವರು ಕೂಡ ಒಂದಷ್ಟು ವಿಚಾರ ಹೇಳ್ತಾ ಇದ್ರು. ಆತ ದಿನ ಜಾಗ ಚೇಂಜ್ ಮಾಡ್ತಾ ಇದ್ದಾನೆ ಅಂತ. ಈಗ ಯಾವ್ದಾದ್ರು ಕಳ್ತನ ಮಾಡಿ ಅಥವಾ ಯಾವ್ದಾದ್ರು ಕೊಲೆ ಮಾಡಿ ಅಥವಾ ಯಾವ್ದಾದ್ರು ರೇಪ್ ಮಾಡಿ ಅಪರಾಧಿಗಳು ಹೇಗೆ ಜಾಗ ಚೇಂಜ್ ಮಾಡ್ತಾ ಇರ್ತಾರಲ್ಲ, ಅದೇ ರೀತಿಯಾಗಿ ಬೆಂಕಿ ಗೌಡ ಕೂಡ ಈಗ ಜಾಗ ಚೇಂಜ್ ಮಾಡ್ತಾ ಇರೋದು. ಬಟ್ ಎಲ್ಲೇ ಇದ್ರೂ ಕೂಡ ಬಿಡೋದಿಲ್ಲ, ಅರೆಸ್ಟ್ ಮಾಡೇ ಮಾಡ್ತೀವಿ ಅಂತ ತುಮಕೂರಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ. ಹಿಡಿತೀವಿ ಅಂದರೆ ಹುಡುಕಾಗಿಲ್ವಾ ಅಂದರೆ ಹಿಡಿತೀವಪ್ಪ. ಒಂದೆರಡು ದಿನ ಡಿಲೇ ಆದರೆ ಅವರೆಲ್ಲ ತಪ್ಪಿಸ್ಕೊಂಡು ಏನು ಇಲ್ಲೇ ಮನೇಲಿದ್ದಾರೆ, ಹಿಡ್ಕೊಂಬರ್ಬೇಕು, ಹಿಡಿತೀವಿ. ಈಗ ನೋಡಿ, ಉದಾಹರಣೆ ಹೇಳ್ತೀನಿ. ಒಂದೊಂದು ಕೇಸ್ಗಳು ಕೂಡ ಇಂಡಿವಿಜುವಲ್ ಆಗಿ ಅದಕ್ಕೆ ಆದಂಥ ಆಯಾಮಗಳಿರ್ತವೆ. ಹುಣಸೂರಲ್ಲಿ ಬಂದು ಕಳ್ತನ ಮಾಡಿದ್ರು, ದರೋಡೆ ಮಾಡಿದ್ರು. ಅದೇ ಭಾಳ ಹಿಂಗೆ ನೀವು ಕೇಳ್ದಂಗೆ ನಮ್ಮ ಮಾಧ್ಯಮ ಸ್ನೇಹಿತರು ಬೆಂಗಳೂರಲ್ಲಿ ನನ್ನನ್ನು ಕೇಳಿದರು, ಏನು ಯಾವಾಗ ಹಿಡಿತೀರಾ, ಏನು ಎತ್ತ, ಅದು ಇದು ಹೇಳಿದರು. ನಾನೆಂದರೆ ಹಿಡಿತೀವಪ್ಪ, ಅದಕ್ಕೆ ಸಮಯ ಕೊಡಿ. ಇದೆಲ್ಲ ಜೋಕ್ಸ್ ಅಲ್ಲ, ಇದೆಲ್ಲ ಅವ್ರು ಎಲ್ಲೇ ಇಂದ ಹಿಡ್ಕೊಂಡ್ಬರ್ತಾರೆ, ಹಿಡಿತೀರಿ ಅಂತ ಹಿಡ್ಕೊಂಡು ಬಂದರು. ಈಗ ಹಿಡ್ಕೊಂಡು ಬಂದು ಈಗ ಅವರಿಗೆ ಕಾನೂನು ಪ್ರಕಾರ ಕ್ರಮ ತಗೊಳ್ತಾರೆ. ಒಂದು ಅರ್ಧನೋ ಕ್ವಾರ್ಟರೋ ಏನೋ ಅವ್ರು ಕದ್ದಿದ್ದು ತೊಗೊಂಡೋಗಿದ್ದು ಸಿಕ್ಕಿದೆ. ಇನ್ನು ಮಿಕ್ಕಿದ್ದೆಲ್ಲ ಮಾರ್ಕೊಂಡಿದ್ದಾರೆ, ಕೆಲವರು ನೇಪಾಳ್ಗೆ ಹೋಗ್ಬಿಟ್ಟಿದ್ದಾರೆ ಅಂತ ಸುದ್ದಿ ಇದೆ. ಕೆಲವು ವಿಷಯ ನೋಡಿ, ಒಂದು ಹೇಳ್ತೀನಿ ಕೇಳ್ಕೊಳ್ಳಿ. ಅನೇಕ ವಿಷಯಗಳು ನನಗೆ ಗೊತ್ತಿದೆ, ಆದರೆ ನಾನು ನಿಮ್ಮ ಹತ್ರ ಶೇರ್ ಮಾಡೋಕ್ಕಾಗುತ್ತಾ? ಪೊಲೀಸ್ ಮಾಹಿತಿಗಳನ್ನು ನಾವು ನಿಮ್ಮ ಹತ್ರ ಶೇರ್ ಮಾಡೋಕ್ಕಾಗಲ್ಲ. ಅದಕ್ಕೆ ಕಾರಣ ಇದೆ. ಹಿಡಿತೀವಿ ಅಂದರೆ ಹುಡುಕಾಗಿಲ್ವಾ ಅಂದರೆ ಹಿಡಿತೀವಪ್ಪ. ಒಂದೆರಡು ದಿನ ಡಿಲೇ ಆದರೆ ಅವರೆಲ್ಲ ತಪ್ಪಿಸ್ಕೊಂಡು ಏನು ಇಲ್ಲೇ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಕ್ರೈಮ್ ಬ್ಯೂರೋ ಹೆಡ್ SK ಮಂಜುನಾಥ್. ಡೆಸ್ಕಿಂದ ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜುನಾಥ್, ಆವಾಜ್ ಹಾಕ್ದಂತ ಬೆಂಕಿಗೌಡ ಎಲ್ಲಿದ್ದಾನೆ, ಏನ್ ಮಾಡ್ತಾ ಇದ್ದಾನೆ, ಜೊತೆಗೆ ಆತನನ್ನ ಅರೆಸ್ಟ್ ಮಾಡೋದಕ್ಕಿಂತ ಎಷ್ಟು ದಿವಸ ಟೈಮ್ ಬೇಕು, ಏನ್ ಕತೆ ಅಂತ? ಪ್ರಭು, ಇಲ್ಲಿ ನಾನು ಈಗ ಗೃಹ ಸಚಿವರ ಹೇಳಿಕೆಯನ್ನು ಕೇಳಿದ್ವಿ. ಹಿಡಿತೀವಿ, ರಾಜೀವ್ ಗೌಡ ವಿರುದ್ಧ ಕೇಸುಗಳು ದಾಖಲಾಗಿದ್ದಾವೆ. ಅದಕ್ಕೆ ಸಂಬಂಧಪಟ್ಟಂತೆ ಚಿಕ್ಕಬಳ್ಳಾಪುರ ಪೊಲೀಸ್ ಸಿಬ್ಬಂದಿ ಏನಿದ್ದಾರೆ, SP ಸೇರಿದಂತೆ DYSP ಹಾಗೂ ಶಿಡ್ಲಘಟ್ಟ ಪೊಲೀಸ್ ಠಾಣೆಯ ತಂಡ ರಾಜೀವ್ ಗೌಡನ ಪತ್ತೆಗಾಗಿ ತೀವ್ರ ಶೋಧ ನಡೆಸಲಾಗ್ತಾ ಇದೆ. 1-2 ದಿನ ತಡ ಆಗ್ಬೋದು ಅಂತ. ಆದರೆ ಕಳೆದ 13 ದಿನಗಳಿಂದ ಪೊಲೀಸ್ ಇಲಾಖೆ ನಿಜವಾಗ್ಲೂ ಟಾರ್ಗೆಟ್ ಮಾಡಿದಿದ್ರೆ, ನಿಜವಾಗ್ಲೂ ಕೆಲಸವನ್ನು ಆತನನ್ನು ಬಂಧಿಸಲೇಬೇಕು ಅನ್ನೋದನ್ನ ಗಂಭೀರವಾಗಿ ತೆಗೆದುಕೊಂಡಿದ್ರೆ ಇವತ್ತು ಆತನ ಕೈಗೆ ಕೋಳವನ್ನು ತೋರಿಸಬಹುದಾಗಿತ್ತು. ಆದರೆ ಎಲ್ಲೋ ಒಂದು ಕಡೆ ಆತನನ್ನು ರಕ್ಷಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಯಾಕಂತಂದರೆ ಒಂದು ಕಡೆ ಹೈಕೋರ್ಟ್ನಲ್ಲಿ FIR ಕ್ವಾಶ್ಗೆ ಹಾಕ್ಕೊಂಡಿದ್ರು, ನಂತರ ಶಿಡ್ಲಘಟ್ಟ ಹಾಗೂ ಚಿಂತಾಮಣಿ ಕೋರ್ಟ್ನಲ್ಲೂ ಸಹ ಆತ ನಿರೀಕ್ಷಣಾ ಜಾಮೀನಿಗಾಗಿ ಅರ್ಜಿಯನ್ನು ಸಲ್ಲಿಸಿದ. ಅಲ್ಲಿ ವಜಾದಂಥ ಹಿನ್ನೆಲೆಯಲ್ಲಿ ಆತ ಬಂಧನದ ಭೀತಿಯಿಂದ ತಲೆ ಮರೆಸ್ಕೊಂಡಿದ್ದಾನೆ. ಮೊದಲಿಗೆ ಚಿಕ್ಕಬಳ್ಳಾಪುರದ ಒಂದು ಅಜ್ಞಾತ ಸ್ಥಳದಲ್ಲಿದ್ದಂಥ ರಾಜೀವ್ ಗೌಡ ತನ್ನ ಸಂಬಂಧಿಕರ ಕಾರಿನಲ್ಲಿ ಮಂಗಳೂರಿಗೆ ತಲುಪಿದ್ರು. ಆ ಒಂದು ಮಾಹಿತಿಯನ್ನು ಕಲೆ ಹಾಕಿದಂಥ ಏನು ಒಂದು ವಿಶೇಷ ತಂಡಗಳನ್ನು ರಚನೆ ಮಾಡಿದೆ ಆ ಪೊಲೀಸರು ನೇರವಾಗಿ ಮಂಗಳೂರಿಗೆ ಹೋಗ್ತಾರೆ. ಮಂಗಳೂರಿನಲ್ಲಿ ಪ್ರಭಾವಿ ರಾಜಕಾರಣಿಯ ಅವರ ಆಶ್ರಯದಲ್ಲಿ ಈ ರಾಜೀವ್ ಗೌಡ ಒಂದಷ್ಟು ದಿನ ಅಲ್ಲಿ ಕಾಲವನ್ನು ಕಳೆದಿದ್ದ. ಒಂದು ವೇಳೆ ಯಾವುದಾದ್ರೂ ಶಿಡ್ಲಘಟ್ಟ ಕೋರ್ಟ್ ಇರ್ಬೋದು ಅಥವಾ ಚಿಂತಾಮಣಿಯ ಜಿಲ್ಲಾ ನ್ಯಾಯಾಲಯದಲ್ಲಿ ಆತನ ನಿರೀಕ್ಷಣಾ ಜಾಮೀನು ಅರ್ಜಿ ಪುರಸ್ಕಾರ ಆಗಿ ನಿರೀಕ್ಷಣಾ ಜಾಮೀನು ಸಿಕ್ಕಿದಿದ್ರೆ ನೇರವಾಗಿ ಪ್ರತ್ಯಕ್ಷ ಆಗ್ತಾ ಇದೆ. ಆದರೆ ಅಲ್ಲೂ ಸಹ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆದಂಥ ಹಿನ್ನೆಲೆಯಲ್ಲಿ ಆತನಿಗೆ ಬೇರೆ ದಾರಿ ಇಲ್ಲ.
ಕಾಣಿಸಿಕೊಂಡ್ರೆ ಎಲ್ಲಿ ಪೊಲೀಸರು ಕೈಗೆ ಕೋಳವನ್ನು ಹಾಕ್ತಾರೋ ಅನ್ನೋ ಭೀತಿಯಲ್ಲಿ ಈಗ ಊರು ಅಲಿಯುವಂತಹ ಪರಿಸ್ಥಿತಿ ರಾಜೀವ್ ಗೌಡ ಎದುರಾಗಿದೆ. ಹೀಗಾಗಿ ಮಂಗಳೂರಿನಲ್ಲಿ ಆಶ್ರಯ ಪಡೆದಿದ್ದಂಥ ರಾಜೀವ್ ಗೌಡನ ಒಂದು ಮೂಲ ಎಲ್ಲಿದ್ದಾನೆ ಅನ್ನೋದು ಪೊಲೀಸರಿಗೆ ಸಿಗುತ್ತೆ. ಅಲ್ಲಿಗೆ ಹೋದ ಕೂಡಲೇ ಪೊಲೀಸರು ನನ್ನನ್ನು ಹಿಡಿತಾರೆ ಅನ್ನೋ ಒಂದು ಭೀತಿಗೊಳಗಾದಂಥ ರಾಜೀವ್ ಗೌಡ ಅಲ್ಲಿಂದ ಕಾರನ್ನ ಬಿಟ್ಟು ನೇರವಾಗಿ ಕೇರಳ ಕಡೆ ತಲೆ ಮುಡಿಸ್ಕೊಂಡಿದ್ದಾನೆ ಅನ್ನೋ ಒಂದು ಮಾಹಿತಿ ಸಿಗ್ತಾ ಇದೆ. ಹೀಗಾಗಿ ಆತನನ್ನ ಬೆಂಗಳೂರಿನಿಂದ ಮಂಗಳೂರಿಗೆ ಕರ್ಕೊಂಡು ಹೋಗಿದ್ದಂಥ ಅವರ ಸಂಬಂಧಿಕರನ್ನು ತೀವ್ರ ವಿಚಾರಣೆ ಒಳಪಡಿಸಿದ್ದಾರೆ. ಜೊತೆಗೆ ಆತ ಇಲ್ಲಿ ಈಗ ಒಂದು ವೇಳೆ ಪರಾರಿಯಾಗಬೇಕು, ತಲೆ ಮುಡಿಸ್ಕೊಳ್ಬೇಕು ಅನ್ನೋದಾದ್ರೆ ಆತ ಅಮೌಂಟನ್ನು ಕ್ಯಾರಿ ಮಾಡಿರಬೇಕು. ಆದರೆ ಆ ಅಮೌಂಟನ್ನು ಕ್ಯಾರಿ ಮಾಡಿದರೆ ಜೊತೆಗೆ ATM ಅನ್ನು ಸಹ ಎಲ್ಲೂ ಬಳಸ್ತಾ ಇಲ್ಲ. ಇದ್ರ ಜೊತೆಗೆ ಇನ್ನೊಂದಷ್ಟು ದಿನಗಳನ್ನು ಕಾದು ನೋಡುವಂಥ ಕೆಲಸವನ್ನ ಮಾಡ್ತಾರೆ. ಆತನೇ ಸರೆಂಡರ್ ಆದರೆ ಸರಿ, ಇಲ್ಲ ಅಂತ ಅಂದರೆ ಒಂದು ಲುಕ್ಔಟ್ ನೋಟಿಸನ್ನು ಜಾರಿ ಮಾಡಬೇಕು ಅನ್ನೋದು ಪೊಲೀಸರ ಒಂದು ಮೈಂಡ್ನಲ್ಲಿರ್ತಕ್ಕಂಥ ಉದ್ದೇಶ. ಆದರೆ ಅವರ ಒಂದು ಲುಕ್ಔಟ್ ನೋಟಿಸನ್ನು ಜಾರಿ ಮಾಡಬೇಕಾದ್ರೆ ಪೊಲೀಸ್ಗೆ ಒಂದು ಸೂಚನೆಯನ್ನು ಯಾರು ಕೊಡಬೇಕು? ಮೇಲಿನ ಅಧಿಕಾರಿಗಳು ಕೊಡಬೇಕು. ಅವರಿಗೆ ಗೃಹ ಸಚಿವರು ಹೇಳಬೇಕು, ಆಯಿತು ತುಂಬ ಸೀರಿಯಸ್ ಆಗಿ ಈ ಕೇಸನ್ನು ತೆಗೆದುಕೊಳ್ಳಿ ಅಂತ. ಆದರೆ ಪ್ರತಿ ಬಾರಿ ಅವರನ್ನು ಕೇಳಿದಾಗ ಹಿಡಿತೀವಿ ಅನ್ನೋ ಒಂದು ಉತ್ತರವನ್ನು ಬಿಟ್ಟರೆ ಆತನನ್ನು ಹಿಡ್ದೇ ತೀರ್ತೀವಿ ಅನ್ನೋ ಒಂದು ಉತ್ತರವನ್ನು ಕೊಡ್ತಾ ಇಲ್ಲ. ನೆಪ ಮಾತ್ರಕ್ಕಾಗಿ ಪೊಲೀಸರು ಒಂದು ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದಾರೆ. ಆತನಿಗೆ ಮುಂದಿನ ದಿನಗಳಲ್ಲಿ ಯಾವುದಾದ್ರೂ ಒಂದು ನ್ಯಾಯಾಲಯದಲ್ಲಿ ನಿರೀಕ್ಷಣಾ ಜಾಮೀನು ಸಿಗುತ್ತೆ, ಅಲ್ಲಿವರೆಗೂ ಆತನನ್ನು ಟಚ್ ಮಾಡಬಹುದು ಬೇಡ ಅನ್ನೋ ಒಂದು ನೀತಿಯನ್ನು ಅನುಸರಿಸ್ತಾ ಇದ್ದಾರೆ ಅನ್ಸುತ್ತೆ. ಪ್ರಭು, ಓಕೆ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.